ಜೈ ಶ್ರೀರಾಮ್ ಎಲ್ಲರಿಗೂ. ಇವಾಗಿಲ್ಲದ್ರೆ ಬೆಳಿಗ್ಗೆ 9 ಗಂಟೆ ಆಗಿದ್ದರೆ ಟೈಮ. ಆ್ಯಂಡ್ ನೀನಿಲ್ಗ ಪ್ಲ್ಯಾನ್ ಮಾಡಿರಲಿಲ್ಲ, ಏನಿರಲಿಲ್ಲ, ಪ್ಲ್ಯಾನ್ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಒಂದು ಸಣ್ಣ ಕ್ಲಿಪ್ ಇಲ್ಲಿ ನಮ್ಮ ದಾದನ್ ಸ್ಟುಡಿಯೋ ಇಲ್ಲೇ ನನ್ನ ಫ್ಯೂಚರ್ ಸ್ಟುಡಿಯೋ ನಾವೀ ಈ ಥರ ಮಾಡೋದನ್ರಿ. ಆದರೆ ಇವಾಗ ಅಷ್ಟು ಕೆಪಾಸಿಟಿ ಇಲ್ಲ, ಕೆಪಾಸಿಟಿ ಏನು ಫೈನಾನ್ಷಿಯಲ್ ಹಂಗೆಲ್ಲ ಗ್ರೋತ್ ರೀ. ಅದ್ರ ಅಣ್ಣನ ಸ್ಟುಡಿಯೋ ಐತಿಲ್ಲ, ನಿಮ್ಗೆ ಒಮ್ಮೆ ತೋರಿಸಿನ್ರಲ್ಲೇ ಇನ್ಸ್ಟಾಗ್ರಾಮ್ದಾಗ. ಆ ಸ್ಟುಡಿಯೋದೊಂದು ಸ್ವಲ್ಪ ಕ್ಲಿಪ್ ಮಾಡೋದಂತೀನಿ ರೀ, ವಿಡಿಯೋ ಡ್ರೀಮ್ ಸ್ಟುಡಿಯೋ ಅಂತ. ಅದೆಲ್ಲ ಮಾಡಿರಿ. ಅಣ್ಣನ ಸ್ಟುಡಿಯೋ ಯಾವ ಥರ ಐತೆ ಅಂತ ತೋರಿಸ್ತಾನೆ ಬರ್ರಿ ನಿಮ್ಗೆ. ಇವಾಗ ಇಲ್ದಿದ್ರೆ ಯಾರು ನೋಡತ್ತಿಲ್ಲ, ಇಲ್ಲಿ ಅಣ್ಣ ವೀಡಿಯೋ ಶೂಟ್ ಮಾಡ್ತಾರೆ ರೀ. ನೋಡ್ರಲ್ಲ ಹೆಂಗೈತಿ ಇದು. ಲೈಟ್ ಒಂದು ಐತಿ ರೀ, ದೊಡ್ಡ 2 ಲೈಟ್ ಇದಾವೆ. ಇವು ಕಮ್ಮಿ ಒಂದೊಂದು 20,000 30,000 ಲೈಟ್ ಇದ್ರಬೇಕು ಒಂದೊಂದು. ಅಲ್ಲೊಂದು ದೊಡ್ಡ ಲೈಟ್ ಐತಿ. ಇಲ್ಲೆಲ್ಲ ನೀವು ನೋಡ್ತಿಲ್ಲ ಅಣ್ಣನ ವೀಡಿಯೋದಾಗ. ಇಲ್ಲಿ ಐತಿ ನೋಡಿ, ಸ್ಟ್ಯಾಂಡ್ ಐತೆ ನೋಡಿ, ಟೇಬಲ್ ಪೂರ. ಮತ್ತು ಇದು ಕ್ಯಾಮ್ರಾ ಐತ್ರಿ ಅಣ್ಣಂದ. ಇಂಥವು ಕ್ಯಾಮ್ರಾ 5 ಕ್ಯಾಮ್ರಾ ಅದ ಅಣ್ಣನ ಕಡೆ ರೀ. ಮತ್ತು ಈಗ ಹೊಸದೊಂದು ತರ್ಸ್ಕಾರ ರೀ. ಅದು ಬಿಟ್ರೆ ಇಲ್ಲೊಂದು ಇದು ಭೀ ಇದನ್ನ ಐತ್ರಿ. ಇಲ್ಲಿ ಹೊಸ ಮೊಬೈಲ್ ಬರ್ತಾವೆ ನೋಡ್ರಿ, ಅವ್ರ ಶೂಟ್ ಮಾಡ್ತಾರೆ ರೀ. ಇವ್ರ ಮೇಲೆ ಇವೇನದ ನೋಡ್ರಿ, ಇವ್ರ ಮೇಲೆ ಅವ್ರ ಶೂಟ್ ಮಾಡ್ತಾರೆ ರೀ. ಲೈಟ್ಗಳದ ನೋಡ್ರಿ ಹೌದ್ರ ಸಲ. ಸ್ಟ್ಯಾಂಡ್ ನೋಡಿ, ಸ್ಟ್ಯಾಂಡಿಂಗ್ ಐತಿ. ಇಂಥದ್ದು ಸ್ಟ್ಯಾಂಡ್ ತೊಗೊಳ್ಬೇಕ್ರಿ ನಾವು ಭೀ. ಮತ್ತು ಇದಿಲ್ದಿದ್ರೆ ಅನ್ನೊಂದು ಎಡಿಟಿಂಗ್ ರೂಮ್ ಐತಿ ನೋಡ್ರಿ, ಪೂರ ಎಲ್ಲ ಯಾವ ಥರ ಐತಿ ನೋಡ್ರಲ್ಲ. ಇಲ್ಲಿ 2 ಸ್ಕ್ರೀನ್ ಇದಾವೆ ರೀ. ಮತ್ತು ಮ್ಯಾಕ್ಬುಕ್ ಏರ್ ಅಮೌಂಟ್ ಇಲ್ಲೊಂದು ಐತಿ ರೀ. ಮತ್ತು ಹುಡುಗಿ ಇಲ್ಲೊಂದು ಕೆಲಸ ಮಾಡೋದು, ನೀವು ವರ್ಕ್ ಮಾಡೋದು ಇಲ್ಲೊಂದು ಐತಿ ಬೈ. ಮತ್ತು ರೀ ಏನು ಮಾಡ್ತೀರಣ್ಣ? ಏನು ರೀಲ್ ಎಡಿಟ್, ಏನು ಲಾಂಗ್ ವಿಡಿಯೋ ಎಡಿಟ್? ರೀಲ್ ಎಡಿಟ್ ಮಾಡತ್ತೀರಿ ನೋಡ್ರಲ್ಲ. ಅಣ್ಣ ಸ್ಟುಡಿಯೋ ಹಂಗೈತಿ ಪೂರ ಎಲ್ಲ. ನಮ್ಮದು ಡ್ರೀಮ್ ಸ್ಟುಡಿಯೋ ಐತ್ರಿ, ಈ ಥರನ ಮಾಡಬೇಕು ಅಂತ. ಅದ್ರ ಇನ್ನೂ ಭಾಳ ಸ್ಟ್ರಗಲ್ ಮಾಡ್ಬೇಕು ರೀ ಅಲ್ಲಣ್ಣ. ಈಗ ಅಣ್ಣಗಳಿಗೆ ಸ್ವಲ್ಪ ಎಡಿಟಿಂಗ್ದಾಗ ಭಾಳ ಎಕ್ಸ್ಪರ್ಟ್ ಅದ ರೀ. ನಮ್ಮ ಅಟ್ಟಿಲ್ರಿ, ನಮ್ಕನು ಹಾಯ್. ಇವಾಗಿಲ್ದ ಟೈಮ್ 2 ಗಂಟೆ ಆಗಿದ್ರಿ. ಇವಾಗ ಅಣ್ಣಗಳೆಲ್ಲ ಬಂದರ್ರಿ, ಎಡಿಟಿಂಗ್ ಹೋಗ್ತಾರಲ್ಲ ಅವರೆಲ್ಲ ಬಂದ್ರಿ ಅಣ್ಣಗಳ. ಇನ್ನಿಲ್ಲದ್ರ ಜಿಗುಳ್ಗೆ ಹೋಗಿ ಮಾಮಗಳಲ್ಲಿ ಕೀರ್ತನೆ ಇದ್ರಲ್ಲ, ಅಲ್ಲಿ ಹೋಗಿ ಇದನ್ನೆಲ್ಲ ಊಟ ಎಲ್ಲ ಮಾಡಿ ಆಯ್ತಾ ಬಂದು ಅಣ್ಣ ಇವಾಗ ಗಟ್ಟು ಬಿದ್ದಿರಿ. ಇವ್ನ ಬಿಡಕ್ಕೆ ಬಂದಿರೋ ಅಣ್ಣ ಹೇಳ್ರಿ 2 ಗಂಟೆಗೆ ಅಂದ್ರೆ ಚಿಕ್ಕುಡಿ ಹೋಗೋಣ ಅನ್ನತ್ತಾರೆ. ಹೋಗಿ ಊಟ ಮಾಡಿ ಬಂದ್ರೆ ಊಟ ಮಾಡಿ ಬರ್ತಾನೆ 2 ಗಂಟೆ ಆಗ್ತೈತಿ. ಇನ್ನು ಚಿಕ್ಕುಡಿ ಹೋಗಿ ಟಿವಿ ಆಡ್ ತೊಗೊಂಬರೋದು ಹೊಸ. ಅಣ್ಣವು ಟಿವಿ ಬಂದಿತ್ತು ರೀ, ಟಿವಿ ತೊಗೊಂಬರು. ಇವಾಗ ಇಲ್ದಿದ್ರೆ ಮಾಮಗಳು ಮನೆ ಬಂದ ಊಟ ಎಲ್ಲ ಮಾಡಿರಿ. ಈಗ ನೋಡ್ರಿ ಇವ್ಯಾನು ನೋಡ್ತಿರ್ಲೆ, ಇವೆಲ್ಲ ಮಾಮಗಳು ಬುಕ್ಗಳು ಅದಾವ್ರಿ, ಅಜ್ಜಗಳು ಕಾಲ್ದು ರೀ. ಅಂದ್ರೆ ಅವರೆಲ್ಲ ಯಾವ್ಯಾವ ರಾಮಾಯಣ ಮಹಾಭಾರತ ಮೌಲಿದ್ರಿ, ಅಂದ್ರೆ ವಿಠಲ್ದ ಯಾವ್ಯಾವ ಹಳಿ ಬುಕ್ಗಳು ಅದಾವ ನೋಡ್ರಿ, ಎಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಟಾರ ನೋಡ್ರಿ. ಮತ್ತು ಇವ್ರದ್ದೆಲ್ಲ ಪೂಜೆ ಮಾಡ್ತಾರೆ ರೀ ಡೈಲಿ. ಇಲ್ಲಿ ಇವತ್ತು ಪೂಜೆ ಮಾಡಿದಾರೆ ನೋಡ್ರಿ, ಇಲ್ಲೆಲ್ಲ ದೇವ್ರುಗಳದವ್ರಿ, ಎಲ್ಲ ಪೂಜೆ ಮಾಡಿದರು. ಮನೆ ಬರ್ತಾನ ಅಣ್ಣ ಬಂದಿರ್ರಿ, ಅಣ್ಣ ಎಲ್ಕೋ ಹೋಗೋಣ ಅಂತ. ಅದಕ್ಕೆ ಇವಾಗ ಚಿಕ್ಕುಡಿ ಬಂದಿದ್ದಾವ್ರಿ. ಚಿಕ್ಕುಡಿ ಹೋಗಿ ಅಣ್ಣ ಎಲ್ಲ ಹೊಸ ಟಿವಿ ತಗೋರಿ, ಹೊಸ ಟಿವಿ ತೊಗೊಂಡ್ರಿ ಅಂತ. ಹೊಸ ಟಿವಿ ತೊಗೊಂಡು ಬರುವಾಗ ಮನೆಯಲ್ಕ ಬ್ಯಾಗ್ ಕೊಟ್ಟಿದ್ರಲ್ಲ, ಅಲ್ಲಿ ಪ್ರಿಂಟ್ ಮಾಡಿಸಲು ಐತೆ ಅದೊಂದು ಬ್ಯಾಗ್ಗಳ ಲೋಗೋ ಮತ್ತು ನೇಮ್ ಪ್ರಿಂಟ್ ಮಾಡಿಸಲು ಕೊಟ್ಟಿದ್ದು ರೀ. ಅವು ಬ್ಯಾಗ್ಗಳು ತೊಗೊಂಡ್ರಿ ಅಂತಾರೆ ಬರುವಾಗ ಅಂಕ್ಲ್ಯಾಗ. ಬ್ಯಾಗ್ಗಳು ತೊಗೊಂಡು ಐನ್ ಬರೋಣ್ರಿ ಅಂತ. ಇಲ್ಲ ನೋಡ್ರಿ ಅಣ್ಣ ಅಣ್ಣ ಎಲ್ಲ ಫುಲ್ ಸ್ಟ್ರಗಲ್ ಮಾಡಿ ನೋಡಿಲ್ರಿ ಗಾಡಿ ಅಂತ ತೊಗೊಂಡ. ಬೆಂಕಿ ಗಾಡಿ ಥಾರ್ ಅಣ್ಣ. ಎಷ್ಟು 17ವರೆ ಇವತ್ತಲ್ರಿ? 17 ತನ 17 ಲಕ್ಷ ಏನಿಲ್ದ ಡೈರೆಕ್ಟ್ ಚಿಕ್ಕುಡಿ ಹಚ್ಕೊಂಡ್ರಿ ಅಂತ. ಇವಾಗ ಇಲ್ದಿದ್ರೆ ಚಿಕ್ಕುಡಿಯಾಗ ಬಂದವ್ರಿ ನೋಡಲ್ರಿ. ಈ ಚಿಕ್ಕುಡಿ ಅದ ನಡುವೆ ಸೆಂಟರ್ ರೋಡಿಗೆ ನೋಡ್ರಿ, ಅಲ್ಲಿ ಹೊಂಟಿದವ್ರಿ. ಇವಾಗ ಇಲ್ಲಿ ಅಂಗಡಿ ಐತ್ರಿ, ಅದ ಟಿವಿ ಶಾಪ. ಇಲ್ಲಿ ಎಲ್ಲ ಒಳಗಡೆ ಬಂದ್ರೆ ನಿಮ್ಗೆ ಅಂಗಡಿ ನೋಡಿದಾರೇನ್ರಿ? ರೈಟ್ ಸೈಡ್ ಐತೇನ್ರಿ? ಇಲ್ಲಿ ಮುಂದೆ ಹೋಗೋಣ, ರೈಟ್ ಸೈಡ್ ಐತಂತ ರೀ. ಹೋಗಿ ಟಿವಿ ತೊಗೊಂಡ್ರಿ ಅಂತ ತೊಗೊಂಡ್ರಿ ಹೋಗ್ಬಿಟ್ರಿ.
ತೊಗೊಂಡು ರೀ ನೋಡಿಲ್ರಿ ಟಿ ವಿ ಎಲ್ಲಿ ಐತೆ ನೋಡ್ರಿ 50 ಇಂಚಿನ ಟಿ ವಿ ಐತ್ರಿ 50 ಇಂಚಲ್ 40,000 ರೂಪಾಯಿ ಟಿ ವಿ. ಅನ್ನಾಗಿಲ್ದಿದ್ರೆ ವಿಡಿಯೋ ಮಾಡಿಸಲು 40,000 ರೂಪಾಯಿ ಟಿ ವಿ ಕಳಿಸಿದ್ದಾರೆ. ಇನ್ನು ನಾಳೆ ವಿಡಿಯೋ ಬರೋದು ನೋಡ್ರಿ ಅನ್ನೊಂದು ಗಿಚ್ಚಿ. ಯಾವತ್ತು ಮಾಡೋರ ನಾವು ವಿಡಿಯೋ ರೀ? ಇನ್ನೊಂದು ವಾರಲ್ಲ ರೀ ನೋಡ್ರಿ ಪೂರ. ಇದು ದಿಲ್ಲಿದಿಂದ ಬರ್ತಾವನ್ರಿ? ದಿಲ್ಲಿ ಅವ್ರು ಎಲ್ಲಿಂದ ಇರ್ತಿತ್ತು ಕಂಪನಿ ಅಲ್ಲಿಂದ ಕಳ್ಸಿರ್ತಾರೆ. ಹಾಂ ನಿಮ್ಗೆ ಗೊತ್ತಾಗಲ್ಲನ್ರಿ ಅದು ಎಲ್ಲಿಂದ ಬಂದಿದೆ ಯಾರು? ಇನ್ನಿಲ್ಲದ್ರೆ ಮನಿ ಹೊಂಟಿದಾವ್ರಿ. ಟಿ ವಿ ಮಾತ್ರ ಇತ್ತಿದ್ರಿ ಬಚ್ಚ ದೊಡ್ಡೈತಿ ಬಾಕ್ಸ್ ಅದ. ನಿಮಗೆ ಹಿಂಗೆ ಸಣ್ಣ ಅಂತಿರ್ಬೋದು. ಹಂಗೆ ನೋಡೋಣ ಇಲ್ಲಿ ಬಿಡೋದಾಗ ಕಡೆ ಪಾ ದೊಡ್ಡೈತ್ರ ಟಿ ವಿ ನೋಡಿಲ್ಲ. ಚಿಕ್ಕೋಡಿ ನಡು ರೋಡಂದು ಹೋಯ್ಕರ್, ರೋಡ್ದಂದು ಹೋಯ್ಕರ್ ಗಾಡಿ ತಾರ್. ಮೇನ್ ರೋಡ್ ಟ್ರಾಫಿಕ್ ಭಾಳ ಇರ್ತೈತಿಲ್ಲ ಇಲ್ಲಿ, ಅದ್ರ ಸಲ ಮೇನ್ ರೋಡ್ ಸುತ್ತಾಗಿ ಬರ್ತದೆ ಬರೀ ಅಂದ್ರೆ ಒಂದು 10 ನಿಮಿಷ ಫುಲ್ ಟ್ರಾಫಿಕ್ ಇರ್ತೈತ್ರಿ. ಹೊರಗೆ ಬರಲ್ಲ ಜಲ್ದಿ. ಅದಕ್ಕೆ ದಾದಾ ನಡ್ಕೊಂಡು ಬರ್ಕೊಡ್ರಿ. ನೋಡಿದ್ರಿ ಯಾವುದೋ ಗೇಟ್ ಹತ್ರ ಅಂತ. ಇನ್ನು ಈ ಕಡೆ ಹೋಯ್ತ್ರಿ ಸೈಡ್ ಡೈರೆಕ್ಟ್ ಏನವ್ರು ಅಂಗ್ಲಿ ಮತ್ತು ಸುರುಗಿ ಹೋಗ್ಬಿಡ್ತಾರೆ. ಅಂಗ್ಲಿ ಮ್ಯಾಗಿನ ಹಾಂ ಅವ ಇವ್ರಿಗೊಂದು ಫೋನ್ ಹಚ್ಚಿಬಿಡ್ತಾರೆ. ಪ್ರಿಂಟಿಗೆ ಕೊಡಿದ್ರು ಬ್ಯಾಗ ಅವ್ರಿಗೆ ಫೋನ್ ಹಚ್ಚಿ ಬರ್ಗ ಅಂತ ಹೇಳೋಣ. ಇವಾಗ ಚುಕುಡಿದಿಂದ ಹೊಂಟಿದ್ದು ರೀ. ಇಲ್ಲಿ ನೋಡು ಪೈನಾಪಲ್ ಜ್ಯೂಸ್ ಇತ್ತು, ಅನ್ನ ಕುಡಿಸಲು ನಿಂತಿದ್ವು. ಗಾಡಿದಾಗ ಏನೈತಿ ಆಮೇಲೆ ಗಾಡಿಯಾಗ ಕುಯ್ತಂದ್ರೆ ಒಂದು ಮಾನ್ಸ್ಟರ್ ಫೀಲ್ ಬರ್ತಿತ್ತು. ಆ ಗುಂಡಗಳು ಇರ್ತಾರೆ ನೋಡ್ರಿ, ಆ ಥರನೇ ಫೀಲ್ ಬರ್ತಿತ್ತು ಗಾಡಿಯಾಗ ಕುಯ್ತಂದ್ರೆ. ಅಣ್ಣ ಗಾಡಿಯಾಗ ಕುಯ್ತಂದ್ರೆ ಒಂದು ಮಾನ್ಸ್ಟರ್ ಫೀಲ್ ಬಂದಂಗೆ ಆಗ್ತಿತ್ತು. ಹಂಗೆ ಫೀಲ್ ಬರ್ತಿದ್ರು ಗಾಡಿ. ಗಾಡಿ ಇವಾಗ ಟೈಮ್ 6 ಗಂಟೆ ಆಗಿದ್ರಿ. ನಾವ್ಲಿಕ್ಕ ಚಿಕ್ಕುಡಿಗೆ ಹೋಯ್ತು. ಚಿಕ್ಕುಡಿ ಹೋಗಿ ಬರುವಾಗಿಲ್ಲದ್ರ ಬ್ಯಾಗ್ ತೊಗೊಂಬರ್ತಿದ್ರಲ್ಲ ಅಂಗಡಿದಾಗ, ಅದು ತೊಗೊಂಡು ಬರಲಿಲ್ಲ ರೀ. ಯಾಕಂದ್ರೆ ಅವ್ರನ್ನ ಎಲ್ಲಿಯೋ ಹೊರಗಡೆ ಹೋಗಿರಂತಾರೆ ಅಂಗಡಿ ಬಂದ್ ಮಾಡಿ. ಅದಕ್ಕೆ ಇವಾಗ ಟೈಮ್ 6 ಗಂಟೆ ಆಗಿದ್ರಲ್ಲ. ಈಗ ಕಾಲ್ ಮಾಡಿರಿ ಅವ್ರ, ಎಲ್ಲ ಪ್ರಿಂಟೆಲ್ಲ ಆಗಿದಾವ್ರಿ ಅಂಗಡಿಯಾಗ ಬೈದನು ಬ್ಯಾಗ್ ಬಂದು ಒಯ್ರಿ ಅಂತ. ಅದಕ್ಕೆ ಇನ್ನು ಪಪ್ಪನ ಗಾಡಿ ತೊಗೊಂಡು ಪಕ್ವಾನ ಪಕ್ವಾನವೇ ಮನೆಗೆ ಇದಾರ್ತಾರೆ. ಪಕ್ವಾನ ಕರ್ಕೊಂಡು ಹೋಗಿ ಒಂದು 6 ಬ್ಯಾಗ್ ಇದಾವೆ ರೀ. 6 ಬ್ಯಾಗ್ ತೊಗೊಂಡು ಅವ್ರಿಗೆ ದುಡ್ಡು ಕೊಡೋದೈತಿ. ದುಡ್ಡು ಕೊಟ್ಟು ಬ್ಯಾಗ್ ತೊಗೊಂಡು ಬಂದು ಅನ್ನ ಇದ್ರೆ ಮಾಡಿರ್ತಾರೆ. ಅನ್ನ ಕೊಟ್ಟು ಬರ್ರಿ ಸ್ಟುಡಿಯೋದಾಗ ಕೊಟ್ಟು ಅನ್ನ ಎಲ್ಲ ಹುಡುಗರೆಲ್ಲ ಕೊಡೋರಲ್ಲಿ ಇಲ್ಲಿ ಕೆಲ್ಸಕ್ಕೆ ಬರ್ತಾರೆ. ಅವ್ರಿಗೆ ಎಡಿಟಿಂಗ್ ಬರ್ತಾರೆ ಅವ್ರಿಗೆ ಅವರೆಲ್ಲ ಕೊಡೋರ ರೀ. ಅಲ್ಲಿ ಕೊಟ್ಟು ಬಂದ ಐಂತಿ ಇವತ್ತಿನ ಮಿನಿ ವ್ಲಾಗ ಮತ್ತು ಲಾಂಗ್ ವಿಡಿಯೋ ಎಡಿಟ್ ಮಾಡಿರ್ತಾರೆ. ಇವಾಗ ಇಲ್ಲದ್ರೆ ಅಂಗಡಿ ಬಂದು ರೀ ನೋಡಿ. ಇಲ್ಲಿ ಪ್ರಿಂಟ್ ಮಾಡಿದಾರೆ ನೋಡಿ, ಟೆಕ್ಕಿ ಸೋಮ್ಸ್ ಕನ್ನಡ. ದಾದಂದ ಚಾನಲ್ ರೀ, ಯೂಟ್ಯೂಬ್ ಚಾನಲ್ದ. ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಅದಾವೆ ರೀ. ಟೆಕ್ಕಿ ಸೋಮ್ಸ್ ಕನ್ನಡ. ಇವಾಗ ಬ್ಯಾಗ್ಗಳು ತೊಗೊಂಬಂದ್ರಿ. ಇಷ್ಟು ಅದಾವ ಸ್ಟುಡಿಯೋದ ವೆಂಡವು ಫುಲಿ. ಯಾರ್ಯಾರು ಬ್ಯಾಗ್ ಬೇಕು 1,000 ರೂಪಾಯಿ ಕೊಡ್ರಪ್ಪ. ಹತ್ರ ಐತಂತ ನೋಡಿದ್ರಿ. ನಮ್ಮ ಹುಲಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ರಿ. ರೀಲ್ ಲಾಂಗ್ ವಿಡಿಯೋ ಎಡಿಟಿಂಗ್ ಎರಡು ಆಗಿದೆ. ಅದು ಒಂದಿದ್ರ ಇಲ್ಲಿ ನೋಡಿ ಇದೊಂದು ಹೋಗ್ಲತ್ತ ಒಟ್ಟೆ ಹೋಗ್ಲತ್ತಾನ. ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತಾನೆ ರೀ. ಬ್ಲಾಗ್ ಯಾವ ಥರ ಅನ್ಸನ್ನ ಲೈಕ್ ಶೇರ್ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಂಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿರಿ ನನ್ನ ಬ್ಲಾಗ್ಸ್ ಎಲ್ಲ. ಸೊ ಸಿಗೊಂಡ್ರೆ ಅಂತ ಮುಂದಿನ ವಿಡಿಯೋದಾಗ ರಾಧೆ ರಾಧೆ.